ಹೆಲೋ ಪಾರ್ಟ್ನರ್, ವೆಲ್ಕಮ್ ಟು ಮೆಕ್ಫೆಸ್ ಫೈನಾನ್ಷಿಯಲ್ ಸರ್ವಿಸಸ್. ಮೆಕ್ಫೆಸ್ ಲಾಗಿನ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ನೀವು ಟ್ಯಾಬಿಗೆ ಬಂದು ಮೆಕ್ಫೆಸ್.in ಅಂತ ಓಪನ್ ಮಾಡಿ. ವೆಬ್ಸೈಟ್ನ ಓಪನ್ ಮಾಡಿದ್ಮೇಲೆ ನಿಮ್ಮ ಕೆಲಸ ಫಸ್ಟು ಲಾಗಿನ್ನ ಸೆಲೆಕ್ಟ್ ಮಾಡಿ. ಲಾಗಿನ್ನ ಕ್ಲಿಕ್ ಮಾಡಿದ್ಮೇಲೆ ಎಕ್ಸ್ಟೆಂಡೆಡನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಮೇಲ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಬಟ್ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಅವಾಗ ಏನು ಮಾಡಬೇಕು, ನಾವು ಆಲ್ರೆಡಿ ಒಂದು ಕೋಡ್ ಕೊಟ್ಟಿದ್ದೀವಿ, ಆ್ಯಕ್ಟಿವೇಷನ್ ಕೋಡು. ಇದನ್ನು ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ರಿಜಿಸ್ಟರ್ ಇಮೇಲ್ ಐ ಡಿ ಪ್ಲೇಸ್ ಮಾಡಿ. ಹಾಗೆ ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ಅದೇ ಕನ್ಫರ್ಮ್ ಪಾಸ್ವರ್ಡ್ನ ಅದನ್ನು ಸೇಮ್ ಟೈಪ್ ಮಾಡಿ. ನೆಕ್ಸ್ಟ್ ಆ್ಯಕ್ಟಿವೇಷನ್ ಕೋಡ್ ನಾವೇನು ಕೊಟ್ಟಿದ್ದೀವಿ ಅದನ್ನು ಟೈಪ್ ಮಾಡಿದ್ರೆ ನಿಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಮೇಲೆ ನೆಕ್ಸ್ಟ್ ಟೈಮಿಂದ ನೀವು ಲಾಗಿನ್ ಮಾಡಬೇಕು ಅಂದರೆ, ಮೆಕ್ಫೆಸ್ ಲಾಗಿನ್ ಮಾಡಬೇಕು ಅಂದರೆ ಸೇಮ್ ಥಿಂಗ್ ಮೆಕ್ಫೆಸ್.in ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ ಜಸ್ಟ್ ಲಾಗಿನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವಾಗಲೂ ಇದನ್ನು ಚೂಸ್ ಮಾಡಬೇಕು. ಇದನ್ನು ಚೂಸ್ ಮಾಡಿಕೊಂಡು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ನ ಕೊಟ್ಟರೆ ಲಾಗಿನ್ ಆಗುತ್ತೆ. ಸೊ ಇವಾಗ ನಾನು ನಿಮಗೆ ಲಾಗಿನ್ ಮಾಡಿ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ವೆರಿ ಸಿಂಪಲ್. ಇವಾಗ ನಿಮ್ಮ ಒಂದು ಲಾಗಿನ್ ಐ ಡಿ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಆದಮೇಲೆ ಜಸ್ಟ್ ಲಾಗಿನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಡ್ಯಾಶ್ ಬೋರ್ಡ್ ಆಯಿತು. ಇವಾಗ ಇದೇ ಮೇಯ್ನ್ ನಮ್ಮ ಮೆಕ್ಫೆಸ್ದು ಬ್ಯಾಕ್ ಎಂಡ್, ನಿಮ್ಮ ಒಂದು ಪಾರ್ಟ್ನರ್ ಬ್ಯಾಕ್ ಎಂಡ್ ಡ್ಯಾಶ್ ಬೋರ್ಡ್ ಇದು. ನಾವು ಈ ಡ್ಯಾಶ್ ಬೋರ್ಡಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ನಮಗೆ ಲೋನು, ಇನ್ಶೂರೆನ್ಸು, ಟ್ಯಾಕ್ಸೇಷನ್ನು, ಈ ಯೋಜನಾ ಮತ್ತು ಐ ಎಲ್ಲ ಬರುತ್ತೆ. ಬಟ್ ಇವಾಗ ಮೇಜರ್ ಬಂದು ಲೋನ್, ಇನ್ಶೂರೆನ್ಸ್, ಟ್ಯಾಕ್ಸೇಷನ್, ಈ ಯೋಜನಾ ಇದೆ. ನೀವು ಇಲ್ಲಿ ಸರ್ವಿಸ್ನ ಕಸ್ಟಮರ್ಸಿಗೆ ಕೊಡ್ಬೋದು. ಲೋನ್ ಅಪ್ಲೈ ಮಾಡೋದು ಹೇಗೆ ಅಂದರೆ, ಜಸ್ಟ್ ನೀವು ಕ್ಲಿಕ್ ಮಾಡಿ ಸಾಕು, ಅಪ್ಲೈ ಅಂತ ಕ್ಲಿಕ್ ಮಾಡಿ. ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಯಾವ ಲೋನ್ ಬೇಕು, ಪರ್ಸ್ನಲ್ ಲೋನ್ ಬೇಕಾ, ಹೋಮ್ ಲೋನ್ ಬೇಕಾ, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಬೇಕಾ, ಆ ಲೋನ್ ಬೇಕಾಗೆ ಓಲ್ಡ್ ಕಾರ್ ಲೋನ್ ಬೇಕಾ ನೋಡ್ಕೋಬೋದು ನಾವಿಲ್ಲಿ. ಪರ್ಸ್ನಲ್ ಲೋನ್ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ ಸಾಕು. ಇದನ್ನು ಕ್ಲಿಕ್ ಮಾಡಿ ಆ ಪರ್ಟಿಕ್ಯುಲರ್ ಕಸ್ಟಮರ್ದು ಏನೇನು ಡಾಕ್ಯುಮೆಂಟ್ ಬೇಕು, ಎಕ್ಸಾಂಪಲ್ ಈಗ ಹಂಗೆ ಎಷ್ಟು ಲೋನ್ ಅಮೌಂಟ್ ಬೇಕು, ಎಷ್ಟು ವರ್ಷ ಟೆನ್ಯೂರ್ ಬೇಕು, ಆ ಕಸ್ಟಮರ್ದು ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು, ಇಮೇಲ್ ಐ ಡಿ, ಪ್ಯಾನ್ ಕಾರ್ಡ್ ನಂಬರು, ಎಂಪ್ಲಾಯ್ಮೆಂಟ್ ಟೈಪು, ಕಂಪನಿ ಎಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಕೊಡಬೇಕು. ಲೈಕ್ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡು, ಫೋಟೋ, ಹಾಗೆ ಆಧಾರ್ ಕಾರ್ಡ್ ಫ್ರಂಟು ಬೇಕು. ಇನ್ಕಮ್ ಪ್ರೂಫ್ ಕೇಳ್ತಾರೆ, 3 ಮಂತ್ಸ್ 6 ಮಂತ್ ಇನ್ಕಮ್ ಪ್ರೂಫ್ ಕೊಡಬೇಕು. ಜಾಬ್ ಪ್ರೂಫ್ ಏನಾದ್ರು ಕೊಡಬೇಕು. ಇಷ್ಟೆಲ್ಲ ನೀವು ಕೊಡ್ತು ಸಬ್ಮಿಟ್ ಮಾಡ್ತು ಅಂದರೆ ವಿತಿನ್ ನಿಮಗೆ 24 to 48 ಅವರ್ಸಲ್ಲಿ ನಿಮಗೆ ಬ್ಯಾಕ್ ಎಂಡ್ ಕಡೆಯಿಂದ ಕಾಲ್ ಬರುತ್ತೆ. ಡೈರೆಕ್ಟ್ ನಿಮಗೆ ಬರೋದಿಲ್ಲ, ಡೈರೆಕ್ಟ್ ಆ ಕಸ್ಟಮರ್ಗೆ ಕಾಲ್ ಹೋಗುತ್ತೆ. ಲೋನ್ ಆಗುತ್ತೋ ಆಗೋದಿಲ್ಲೋ ಎಲ್ಲ ನಿಮಗೆ ಅಪ್ಡೇಟ್ ಮಾಡಿಬಿಡ್ತಾರೆ. ನೀವು ಇದನ್ನು ಟ್ರ್ಯಾಕ್ ಮಾಡೋದು ಹೇಗೆಂದರೆ ವೆರಿ ಸಿಂಪಲ್. ನೀವು ಇಲ್ಲಿ ಬರ್ತೀರ, ನೀವೇನೇ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ಈ ಲೀಡ್ ಸೆಕ್ಷನಲ್ಲಿ ಬರುತ್ತೆ. ಈ ಲೀಡು ನಿಮಗೆ ನೀವು ಚೆಕ್ ಮಾಡ್ಕೊತಾ ಇರ್ಬೋದು. ರಿಮೆಂಬರ್ ಒನ್ ಥಿಂಗ್, ಇವಾಗ ನೀವು ಒಂದು ಲೀಡ್ ಅಪ್ಲೈ ಮಾಡಿದ್ಮೇಲೆ ಸೊ ನಮ್ಮ ಕಂಪನಿಯ ಬ್ಯಾಕ್ ಎಂಡು ಡೈರೆಕ್ಟಾಗಿ ಕಸ್ಟಮರ್ಗೆ ಫೋನ್ ಮಾಡ್ತಾರೆ. ನೀವೇಗೂ ಕಸ್ಟಮರ್ಗೆ ಫೋನ್ ಮಾಡ್ತಿರೋ ಅವಶ್ಯಕತೆ ಇಲ್ಲ. ಡೈರೆಕ್ಟು ನಮ್ಮ ಬ್ಯಾಕ್ ಎಂಡ್ ಕಡೆಯಿಂದ ಫೋನ್ ಹೋಗುತ್ತೆ. ಅಲ್ಲಿ ಚೆಕ್ ಮಾಡ್ತಾರೆ ಯಾವ ಬ್ಯಾಂಕ್ ಆಗುತ್ತೆ, ಯಾವ ಬ್ಯಾಂಕ್ ಆಗಲ್ಲ, ಅವ್ರಿಗೆ ಯಾವ ಥರ ಲೋನ್ ಕೊಡ್ಬೋದು, ಅದನ್ನು ಅವರೇ ಡಿಸೈಡ್ ಮಾಡಿ ಅವ್ರಿಗೆ ಕಸ್ಟಮರ್ನ ಕೇಳಿ ಕೊಡ್ತಾರೆ. ಓಕೆ, ಆ ಲೋನ್ ಏನಾದ್ರು ಆಯಿತು ಅಂದರೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ರಿಜೆಕ್ಟೆಡ್ ಆಗಿದೆಯಾ, ಪೆಂಡಿಂಗ್ ಇದೆಯಾ, ಅಪ್ರೂವ್ ಆಗ್ತಿದೆಯಾ, ಸಕ್ಸಸ್ಫುಲ್ ಆಯಿತಾ, ಎಲ್ಲ ಇಲ್ಲೇ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ. ಇದು ಒಂದು ಬೆನಿಫಿಟ್ ಆಗಿದೆ. ನಿಮ್ಮ ಕೆಲಸ ಏನಪ್ಪ ಅಂದರೆ ಜಸ್ಟು ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಯಾವ ಸರ್ವಿಸ್ ಬೇಕು ಆ ಸರ್ವಿಸ್ನ ನೀವು ಕೊಡೋದೇ ನಿಮ್ಮ ಕೆಲಸ. ಜಸ್ಟ್ ಲೀಡ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಮಿಕ್ಕಿದೆಲ್ಲ ಬ್ಯಾಕ್ ಎಂಡ್ ನೋಡ್ಕೊಡುತ್ತೆ, ಸರ್ವಿಸ್ ಎಲ್ಲ ಬ್ಯಾಕ್ ಎಂಡ್ ಕೊಡುತ್ತೆ. ಡಿಪೆಂಡ್ ಕಂಪ್ನಿ ಮೇಲೆ ಕೊಡ್ತಾ ಬರ್ತಾ ಇರ್ತಾರೆ. ಅದೇ ಥರ ನೀವು ಇನ್ಶೂರೆನ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇನ್ಶೂರೆನ್ಸ್ನ ಕ್ಲಿಕ್ ಮಾಡಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ಕಾರ್ ಇನ್ಶೂರೆನ್ಸು, ಬೈಕ್ ಇನ್ಶೂರೆನ್ಸು, ಎಲ್ಲ ಇನ್ಶೂರೆನ್ಸ್ ಬರುತ್ತೆ. ನಿಮ್ಮ ಕೆಲಸ ಏನಪ್ಪ, ಎಕ್ಸಾಂಪಲ್ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು, ಜಸ್ಟ್ ಬೈನ ಕ್ಲಿಕ್ ಮಾಡಿ ಸಾಕು. ಸೇಮು ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಜೆಂಡರು, ಮತ್ತು ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಬೇಕು, ಡೇಟ್ ಆಫ್ ಬರ್ತು, ಸಮ್ ಅಶ್ಯೂರ್ಡ್ ಇನ್ಶೂರೆನ್ಸು, ಹಾಗೆ ಪಿನ್ ಕೋಡ್ ಆಗಿ ಕೊಟೇಶನ್ ಕೊಟ್ಟರೆ ವಿತಿನ್ 24 to 48 ಅವರ್ಸಲ್ಲಿ ಆ ಒಂದು ಡಾಟಾಸ್ ಎಲ್ಲ ನಿಮ್ಮ ಕಸ್ಟಮರ್ಸ್ಗೆ ಅಪ್ಡೇಟ್ ಆಗಿರುತ್ತೆ. ಆ ಕಸ್ಟಮರ್ಗೆ ಹೋಗಿ ಆ ಕಸ್ಟಮರ್ ಓಕೆ ಅಂದರೆ ಬ್ಯಾಕ್ ಎಂಡ್ ಕಡೆಯಿಂದ ಅದು ಮೂವ್ ಆಗುತ್ತೆ. ಮೂವ್ ಆಗಿ ನಿಮಗೆ ಕಂಪ್ಲೀಟ್ ಆಯಿತು, ನಿಮ್ಗೆ ಕಮಿಷನ್ ಬರುತ್ತೆ. ಓಕೆ, ಈ ಥರ ನೀವು ಎಲ್ಲ ಸರ್ವಿಸ್ ನೀವು ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನು ನೋಡ್ಕೊಂಡು ನಥಿಂಗ್ ಟು ವರಿ, ನಮ್ಮ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ. ಓಕೆನಾ? ಸೊ ನಿಮ್ಗೆ ಏನೇ ಇಲ್ಲಿ ನೋಡಿ ಚೆಕ್ ಮಾಡ್ಬೋದು, ಮೈಕ್ರೋ ಲೋನ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡು, ನೀವು ಪ್ರತಿಯೊಂದು ಇಲ್ಲೇ ಅಡ್ಮಿಟ್ ಆಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಟ್ಯಾಕ್ಸೇಷನ್ ಮತ್ತು ಈ ಯೋಜನಾ. ಸೊ ಇವೆರಡು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ಬೋದು. ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಪ್ರೈಸ್ ಲಿಸ್ಟ್ ಬರುತ್ತೆ. ಸೊ ಇಲ್ಲಿ ಏನಪ್ಪ, ಎಕ್ಸಾಂಪಲ್ ಈಗ ಯಾರೋ ನಿಮ್ಮ ಒಂದು ಕ್ಲೈಂಟ್ಗೆ ಒಂದು ಸರ್ವಿಸ್ ಬೇಕಾಗುತ್ತೆ. ಎಕ್ಸಾಂಪಲ್ ಯಾರೋ ನಿಮ್ಮ ಒಂದು ಕ್ಲೈಂಟು ಒಂದು ಕಂಪ್ನಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ LLP ಕಂಪ್ನೀಸ್ NGO ಒಂದು ಇನ್ಕಾರ್ಪೊರೇಷನ್ ಮಾಡ್ಕೋಬೇಕು ಅಂದರೆ ಅವರು ಈ ಒಂದು ಅಮೌಂಟ್ನ ಗೌರ್ಮೆಂಟ್ ಕಟ್ಟಬೇಕು. ಎಕ್ಸಾಂಪಲ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು LLP ಕಂಪ್ನಿ ಮಾಡ್ಕೊಳ್ಳೋದಕ್ಕೆ ಅಪ್ರಾಕ್ಸಿಮೇಟ್ಲಿ 1131 ರೂಪಾಯಿ ಆಗುತ್ತೆ. ಇದು ಗೌರ್ಮೆಂಟ್ ಫೀಸ್ ಆಗಿದೆ. ಓಕೆನಾ? ಇವಾಗ ಈ ಅಮೌಂಟ್ನ ನೀವೇನು ಮಾಡಬೇಕು, ನಿಮ್ಮ ಕೈಯಿಂದ
ಬ್ಯಾಕ್ ಎಂಡು ಕಟ್ಟಬೇಕು. ಬಟ್ ನೀವು ಕಸ್ಟಮರ್ ಕಡೆಯಿಂದ ನೀವು ಎಷ್ಟು ಬೇಕು ಚಾರ್ಜ್ ಮಾಡ್ಬೋದು. ಎಕ್ಸಾಂಪಲ್ ಈಗ ಕಸ್ಟಮರ್ ಕಡೆಯಿಂದ 5,000 ರೂಪಾಯಿ ನೀವು ಚಾರ್ಜ್ ಮಾಡ್ಬೋದು. 5,000 ರೂಪಾಯಿ ನೀವು ಚಾರ್ಜ್ ಮಾಡಿಕೊಂಡು ನೀವು ಮಾತ್ರ 1,131 ರೂಪಾಯಿ ಮಾತ್ರ ನೀವು ಕಟ್ತೀರಾ. ಮಿಕ್ಕಿದ ಅಮೌಂಟು 3,000 ಸಮಥಿಂಗ್ ಅಮೌಂಟ್ ನಿಮ್ಮ ಪ್ರಾಫಿಟ್ ಆಗಿರುತ್ತೆ. ಇದು ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಮಾಡಿಕೊಡುವಂಥದ್ದಾಗಿರುತ್ತೆ. ಈ ಥರ ನಿಮಗೆ ಪ್ರತಿಯೊಂದು LLP ಒಂದೇ ಅಂತಲ್ಲ, ನಿಮಗೆ DSC ಕೋಡ್ ಜನರೇಷನ್ ಆಗಿರ್ಬೋದು, ಇದೆಲ್ಲ ಕಂಪ್ಲೀಟ್ಲಿ ಒಂದು CA ಮಾಡುವಂಥ ವರ್ಕ್ಗಳು. ನಿಮ್ಗೇನಾದ್ರು ಈ ವರ್ಕು ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ನಮಗೆ ಅಪ್ಡೇಟ್ ಮಾಡ್ಬೋದು. ನಾವು ನಿಮಗೆ ನಿಮ್ಮ ಪರವಾಗಿ ಸರ್ವಿಸ್ನ ಮಾಡಿಕೊಡ್ತೀವಿ. ನೀವು ಕಸ್ಟಮರ್ ಕಡೆಯಿಂದ ನೀವು ಅಮೌಂಟಿಗೆ ಚಾರ್ಜಸ್ ಮಾಡ್ಕೋಬೋದು. ಬಟ್ ನೀವು ಮಾತ್ರ ಕಟ್ಟಬೇಕಾಗಿರುವಂಥ ಅಮೌಂಟ್ಗಳು ಇಷ್ಟೇ ಅಮೌಂಟ್, ಇದಕ್ಕಿಂತ ಜಾಸ್ತಿ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ ನೀವು ಇಷ್ಟು ಮಾಡಿದ್ರು ಸಾಕು. ಆ್ಯಂಡ್ ಇದನ್ನು ಮಾಡ್ಕೊಂಡು ನೀವು ಎಕ್ಸಾಕ್ಟ್ಲಿ ಆರಾಮ್ಸೆ ನೀವು ಸೇಲ್ಸ್ ಮಾಡ್ಕೊತಾ ಬರ್ಬೋದು. ಸೊ ನೆಕ್ಸ್ಟ್ ಇನ್ನೂ ಕೆಲವೊಂದು ಸರ್ವಿಸ್ಗಳನ್ನ ಆ್ಯಡ್ ಮಾಡ್ತೀವಿ. ಆ ಸರ್ವಿಸ್ನ ಆ್ಯಡ್ ಮಾಡ್ಕೊಂಡು ನೀವು ಬೆನಿಫಿಟ್ ತೊಗೊಬೋದು. ಏನು ಇನ್ಫಾರ್ಮೇಷನ್ ಬೇಕಾದರೂ ನಥಿಂಗ್ ಟು ವರಿ, ನಮ್ಮ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಇದೆ. ನಮ್ಮ ಬ್ಯಾಕ್ ಎಂಡ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ತೊಗೊಂಡು ನೀವು ಎಲ್ಲ ಥರ ಸರ್ವಿಸ್ಗಳನ್ನ ನೀವು ಬೇಗ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್.